ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ವಿನುತಳನ್ನು ಮದುವೆಯಾಗುತ್ತೇನೆ ಎಂದ ಮುರಳಿ ಕಂಟಿ ಕೆಂಡಾಮಂಡಲ. ಸಹನ ಡಿವೋರ್ಸ್ ನೋಟಿಸ್ ಕಳಿಸುವ ವಿಚಾರ ಪುಟ್ಟಕ್ಕನಿಗೆ ತಿಳಿದು ಹೋಗಿದೆ. ಆಕೆ ಸಹನ ಬಳಿಗೆ ಬಂದು ಯಾಕೆ ಇಂಥ ಕೆಲಸ ಮಾಡಿದೆ, ಅಳಿಯಂದಿರ ಜೊತೆ ಬಾಳಿ ಬದುಕಬೇಕಾದವಳು ನೀನು, ನೀವಿಬ್ಬರು ಪ್ರೀತಿ ಮಾಡಿ ಮದುವೆಯಾಗಿರುವವರು, ನೀವೇ ಈ ರೀತಿ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡರೆ ಸರಿ ಎಂದು ಕೇಳುತ್ತಾಳೆ. ಎಲ್ಲರ ಮನೆಯಲ್ಲೂ ಕೋಪ ಮನಸ್ತಾಪ ಇದ್ದಿದ್ದೆ, ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಸಂಸಾರ ಎಂಬ ಬಂಧನದಲ್ಲಿ ಮುಂದುವರಿಯಬೇಕು, ತನ್ನ ಗಂಡನಿಗಾಗಿ ಅದೆಂತಹ ತ್ಯಾಗ ಮಾಡಲು ಕೂಡ ಮುಂದಾಗಬೇಕು ಎಂದು ಸಹನ ಮನವೊಲಿಸಲು ಪುಟ್ಟಕ್ಕ ಕಸರತ್ತು ಮಾಡುತ್ತಾಳೆ. ಸಹನಗೆ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ತನ್ನ ಗಂಡನ ಜೊತೆಗೆ ಬದುಕಿ ಬಾಳಲು ಆಗದೆ ನಾನು ಒಬ್ಬಂಟಿಯಾಗಿಯೇ ಜೀವನ ಮಾಡಬೇಕು ಎನ್ನುವ ಆಸೆಯಲ್ಲಿ ಇರುತ್ತಾಳೆ. ಮನೆಯವರು ಒತ್ತಾಯ ಮಾಡಿದರೂ ಕೂಡ ಸಹನ ಮಾತ್ರ ಮುರಳಿ ಅಂತ ಗಂಡನ ಜೊತೆ ಮದುವೆ ಬಾಳುವುದು ಇಲ್ಲ ಎಂದು ಡಿಸೈಡ್ ಮಾಡಿರುತ್ತಾಳೆ. ಇತ್ತ ಮುರಳಿ ಕೂಡ ತಾನು ಸಹನ ಜೊತೆ ಇನ್ನು ಮೇಲೆ ಜೀವನ ನಡೆಸುವುದಿಲ್ಲ ಎನ್ನುವ ನಿರ್ಧಾರ ಬಂದಿದ್ದಾಳೆ. ಪತ್ನಿ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಎನ್ನುವ ಆಲೋಚನೆಯಲ್ಲಿದ್ದಾನೆ ಮುರಳಿ ಇರುತ್ತಾನೆ. ಆತನಿಗೆ ತನ್ನ ತಾಯಿ ತಪ್ಪು ಮಾಡಿದ್ದಾರೆ, ಅದಕ್ಕಾಗಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಎನ್ನುವ ಆಲೋಚನೆ ಕೂಡ ಸ್ವಲ್ಪ ಕೂಡ ಇರುವುದಿಲ್ಲ. ಆತನ ಪ್ರಕಾರ ತನ್ನ ತಾಯಿ ಯಾವುದೇ ರೀತಿಯ ತಪ್ಪು ಕೂಡ ಮಾಡಿಲ್ಲ, ಆಕೆ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಮುರಳಿ ಅದಕ್ಕಾಗಿ ಸಹನಾಗೆ ಡಿವೋರ್ಸ್ಗೂ ನೋಟಿಸ್ ಕಳಿಸುತ್ತಾನೆ. ಸಹನ ಜೊತೆ ಇನ್ನು ಮೇಲೆ ನಾನು ಬದುಕುವುದಿಲ್ಲ, ಆಕೆಗೆ ಇಷ್ಟ ಬಂದ ಹಾಗೆ ನಡೆದುಕೊಳ್ಳಲಿ, ನಾನು ಆ ಬಗ್ಗೆ ಚಿಂತೆ ಮಾಡುವುದು ಇಲ್ಲ ಎಂದು ಡಿವೋರ್ಸ್ ಕೊಟ್ಟು ನೋಟಿಸನ್ನು ಕಳಿಸುತ್ತಾನೆ. ಡೈವರ್ಸ್ ನೋಟಿಸ್ಗೆ ಸುಮಾ ಶಾಕ್. ಪುಟ್ಟಕ್ಕನ ಮನೆಗೆ ಬಂದ ಪೋಸ್ಟ್ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಸುಮಾ ಓಡೋಡಿ ಬಂದು ಅವರ ಕೈಯಲ್ಲಿದ್ದ ಪೋಸ್ಟ್ ತೆಗೆದುಕೊಂಡು ಓದಲು ಶುರು ಮಾಡಿದಾಗ ಆಕೆಗೆ ಶಾಕ್ ಆಗುತ್ತದೆ. ಅಮ್ಮನ ಬಳಿ ಬಂದ ಸುಮಾ ಹೇಳುತ್ತಾಳೆ, ಅಮ್ಮ, ಮುರಳಿ ಬಾವ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಸಹನಾಗೆ ಯಾವುದೇ ಆಘಾತ ಆಗುವುದಿಲ್ಲ. ಸಹನ ಮನದಲ್ಲಿ ದೃಢ ನಿರ್ಧಾರ. ಸಹನಾಗೆ ತಾನು ಮಾಡಿದ್ದೇ ಸರಿ ಎನ್ನುವುದು ಇರುತ್ತದೆ, ಆದರೆ ಮುರಳಿ ತೆಗೆದುಕೊಂಡಿರುವ ನಿರ್ಧಾರವನ್ನು ಸ್ನೇಹ ಹಾಗೆಯೇ ಕಂಟಿ ಪ್ರಶ್ನೆ ಮಾಡಿರುತ್ತಾಳೆ. ಸ್ನೇಹ ತನ್ನ ಅಕ್ಕ ಹಾಗೂ ಭಾವನ ಜೀವನ ಚೆನ್ನಾಗಿರಬೇಕು ಎನ್ನುವ ಹಂಬಲ, ಅದಕ್ಕಾಗಿ ತನ್ನ ಗಂಡನನ್ನು ಕರೆದುಕೊಂಡು ಮುರಳಿ ಇರುವ ಅಲ್ಲಿಗೆ ಹೋಗುತ್ತಾಳೆ. ಆ ಬಳಿಕ ಮುರಳಿ ಮಾಡುತ್ತಿರುವ ತಪ್ಪಿನ ಬಗ್ಗೆ ವಿಸ್ತೃತವಾಗಿ ಹೇಳುತ್ತಾರೆ. ಆದರೆ ಮುರಳಿ ತನ್ನದು ತಪ್ಪಿದ್ದರೂ ತನ್ನದೇನು ತಪ್ಪಿಲ್ಲ ಎನ್ನುವಂತೆ ಇರುತ್ತಾನೆ. ಕೊನೆಗೆ ನಾನು ವಿನುತಾ ಅವರನ್ನು ಮದುವೆಯಾಗಿ ಚೆನ್ನಾಗಿ ಇರುತ್ತೇನೆ ಎನ್ನುತ್ತಾಳೆ. ಮುರಳಿ ಮಾತಿಗೆ ಕೋಪಗೊಂಡ ಕಂಟಿ, ಯಾರು ಏನು ಬೇಕಾದರೆ ಹೇಳಿ, ನಾನು ಯಾವುದಕ್ಕೂ ಕ್ಯಾರೆ ಮಾಡುವುದೂ ಇಲ್ಲ ಎಂದು ಮುರಳಿ ಹೇಳಿದಾಗ ಕಂಟಿಗೆ ಮತ್ತಷ್ಟು ಕೋಪ ಬರುತ್ತದೆ. ಮುರಳಿ ಕಾಲರ್ ಪಟ್ಟಿ ಹಿಡಿಯಲು ಮುಂದೆ ಬರುತ್ತಾನೆ, ಆದರೆ ವಿನುತಾ ಮುರಳಿ ಮಾತು ಕೇಳಿ ಮತ್ತಷ್ಟು ಖುಷಿಯಾಗುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋದು ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.